ಅಂದು ಕೂಡ ಎಂದಿನಂತೆ ಸಂಯುಕ್ತ ಕಾಲೇಜ್ಗೆ ಬಂದಳು. ಮೊದಲೇ ನಿರ್ಧರಿಸಿಕೊಂಡವಳಂತೆ ಕ್ಯಾಂಟೀನ್ ಕಡೆ ನಡೆದಳು. ಮಹರ್ಷಿ ಆ ಸಮಯದಲ್ಲಿ ಅಲ್ಲೇ ಕುಳಿತಿರುವನೆಂದು ಅವಳು ತನ್ನ ಗೆಳೆಯರಿಂದ ಮಾಹಿತಿ ತರಿಸಿದ್ದರಿಂದ ಅವಳಿಗೆ ಖಚಿತವಾಗಿ ತಿಳಿದಿತ್ತು. ಅವನಿಗೆ ಬುದ್ಧಿ ಕಲಿಸಲು ಇದೇ ಸರಿಯಾದ ಸಮಯ ಎಂದುಕೊಂಡು ತಾನು ರೂಪಿಸಿದ ಯೋಜನೆಯನ್ನು ಕಾರ್ಯಗತಗೊಳಿಸಲು ಮುಂದಡಿಯಿಟ್ಟಳು. ಕ್ಯಾಂಟೀನ್ ಒಳಗೆ ಪ್ರವೇಶಿಸಿದ ಸಂಯುಕ್ತ ಸುತ್ತಮುತ್ತ ಕಣ್ಣು ಹಾಯಿಸಿದಳು. ಅಲ್ಲಿ ಹೆಚ್ಚಿನ ಎಲ್ಲ ಟೇಬಲ್ ಖಾಲಿ ಹೊಡೆಯುತ್ತಿತ್ತು. ಕೆಲವರು ತಮ್ಮ ಪಾಡಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಿದ್ರು. ಒಂದು ಕಾರ್ನರ್ನಲ್ಲಿದ್ದ ಟೇಬಲ್ನಲ್ಲಿ ಮಾತ್ರ ದೊಡ್ಡ ಗುಂಪೇ ಸೇರಿತ್ತು. ತನಗೆ ಬೇಕಾದ ವ್ಯಕ್ತಿ ಅಲ್ಲಿಯೇ ಇದ್ದಾನೆ ಎಂದು ಅವಳಿಗೆ ತಿಳಿಯುವುದು ಕಷ್ಟವಾಗಲಿಲ್ಲ. ಹಾಗೆ ಆ ಕಡೆ ನಡಿಗೆಯನ್ನು ಮುಂದುವರಿಸಿದವಳ ಕಣ್ಣಿಗೆ ಗೋಚರಿಸಿದ್ದು ಕೆಂಪು ಬಣ್ಣದ ಮೇಲೆ ನೀಲಿ ಚೌಕದ ಶರ್ಟ್ ಹಾಕಿದ್ದ ಮಹರ್ಷಿ. ಶರ್ಟ್ ಬಟನ್ ಹಾಕದೇ ಇದ್ದುದರಿಂದ ಅದರೊಳಗೆ ಹಾಕಿದ್ದ ಕಪ್ಪು ಬಣ್ಣದ ಟೀ ಶರ್ಟ್ ಎದ್ದು ಕಾಣಿಸ್ತಿತ್ತು. ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದ ಗುಂಗುರು ಕೂದಲಿನಿಂದ ಅವನು ಇನ್ನೂ ಆಕರ್ಷಣೀಯವಾಗಿ ಕಾಣುತ್ತಿದ್ದ. ಬಿಳಿಯಾದ ಕೋಳು ಮುಖದಲ್ಲಿ ತುಂಟತನದ ಕಲೆ. ನಿನ್ನೆ ನಾನು ನೋಡಿದ ಅಮಾಯಕ ಮಹರ್ಷಿ ಇವನೇನಾ ಎಂಬ ಸಂಶಯ ಬಂತು. ಸೂಕ್ಷ್ಮ ದರ್ಶಕ ಹಾಕಿ ಹುಡುಕಿದರೂ ಕೂಡ ಆ ಹಳ್ಳಿಗಮರನ ಕಲೆ ಇವನಲ್ಲಿ ಕಾಣಿಸಲಿಲ್ಲ. ಒಂದು ಕ್ಷಣ ಅವನ ರೂಪ ಈ ರೀತಿ ನೋಡಿ ಸಂಯುಕ್ತ ಕಲೆದು ಹೋದಳು. ಗೆಳೆಯರಲ್ಲಿ ಅವನು ಏನೋ ಹೇಳಿ ನಗುತ್ತಿದ್ದ. ಬಹುಶಃ ನಿನ್ನೆ ತಾನು ಸಂಯುಕ್ತಳನ್ನು ಹೇಗೆ ಬಕ್ರ ಮಾಡಿದೆಂದು ವರ್ಣಿಸ್ತಿದ್ದನೋ ಏನೋ. ಹಾಗೆ ನಗುವಾಗ ಅವನ ಕೆನ್ನೆಯಲ್ಲಿ ಮೂಡಿದ್ದ ಗುಳಿ, ಮುತ್ತಿನಂತೆ ಮಿಂಚುತ್ತಿದ್ದ ಹಳ್ಳು. ಅಬ್ಬಾ, ಇವನೋ ರೂಪಿನಲ್ಲಿ ಯಾವ ಹೀರೋಗೂ ಕಡಿಮೆ ಇಲ್ಲ ಅಂದುಕೊಂಡಳು. ಹಾಗೆ ನೋಡುತ್ತಾ ನೋಡುತ್ತಾ ಅವಳ ಕಾಲು ಚಲಿಸುವುದು ಬಿಟ್ಟು ನೆಲಕ್ಕೆ ಅಂಟುಕೊಂಡಿತ್ತು. ಏ ಮಂಕೆ, ನೀನು ಬಂದ ಕೆಲಸ ಮರೆತು ಬಿಟ್ಟು ಅವನ ರೂಪ ನೋಡಿ ಕಳೆದು ಹೋದೆಯಾ? ಅಂತರಾಳದಲ್ಲಿ ಧ್ವನಿಯೊಂದು ಕೇಳಿಸಿತು. ಕೂಡಲೇ ತನ್ನ ಕಲ್ಪನೆಗಳನ್ನು ಕೊಡವಿ ವಾಸ್ತವಕ್ಕೆ ಬಂದಳು. ಮತ್ತೆ ತನ್ನ ನಡಿಗೆಯನ್ನು ಮುಂದುವರಿಸಿ ಆ ಟೇಬಲ್ನ ಪಕ್ಕದಲ್ಲಿ ಬಂದು ನಿಂತಳು. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸಮ್ ವರ್ಕ್ ವಿತ್ ಮಹರ್ಷಿ ಎಂದವಳ ಮಾತಿನಲ್ಲಿ ನೀವಿಲ್ಲಿಂದ ಕಳಚಿಕೊಳ್ಳಿ ಎಂಬ ಅರ್ಥವಿದೆ ಎಂದು ಅವರಿಗೆ ಅವಳು ತಿಳಿಸಿ ಹೇಳುವ ಅಗತ್ಯವಿರಲಿಲ್ಲ. ನಿಮಿಷದಲ್ಲಿ ಅವರೆಲ್ಲ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟರು. ಸಂಯುಕ್ತ ಅಲ್ಲಿ ಯಾಕೆ ಬಂದಿರುವಳೆಂದು ತಿಳಿಯದಷ್ಟು ಅವರು ದಡ್ಡರಂತೂ ಅಲ್ಲ. ನಿನ್ನೆಯ ಘಟನೆಗೆ ತಿರುಗೇಟು ಕೊಡಲು ಅವಳು ಬಂದಿರುವಳೆಂದು ಅವರೆಲ್ಲ ತಿಳಿದೆ ಅಲ್ಲಿಂದ ಕಾಲು ಕಿತ್ತಾಗಿತ್ತು. ತನ್ನನ್ನು ಹೀಗೆ ಏಕಾಂಗಿಯಾಗಿ ಮಾಡಿ ಓಡಿ ಹೋದ ಗೆಳೆಯರ ಬಗ್ಗೆ ಮಹರ್ಷಿ ಯೋಚಿಸಲಿಲ್ಲ. ಸಂಯುಕ್ತಳನ್ನು ಎದುರಿಸಲು ಸಿದ್ಧವಾದವನಂತೆ ಆರಾಮವಾಗಿ ತನ್ನ ಕೈಗಳನ್ನು ತಲೆಯ ಹಿಂದೆ ಇರಿಸಿ ಕಾಲುಗಳನ್ನು ಮುಂದೆ ಚಾಚಿ ಏನಾಗಬೇಕು ಎಂಬಂತೆ ಅವಳ ಕಡೆ ನೋಡಿದ. ಅವನ ದಿಮಾಕಿನ ಆ ನಡವಳಿಕೆ ನೋಡಿ ಸಂಯುಕ್ತಳಿಗೆ ಅವನಲ್ಲಿ ತನ್ನ ಗುಣವೇ ಇರುವುದಾಗಿ ಅನಿಸಿತು. ಯಾಕೋ ಅವನು ಅವಳಿಗೆ ಇಷ್ಟವಾಗಿ ಬಿಟ್ಟ. ಆದರೆ ತಾನು ಬಂದ ಕಾರಣವೇ ಬೇರೆ. ಹೀಗೆ ಅವನನ್ನು ಇಷ್ಟಪಡುತ್ತಾ ಹೋಗುವುದು ನನ್ನ ಸ್ವಭಾವಕ್ಕೆ ತಕ್ಕುದಾದದಲ್ಲ ಎಂದುಕೊಂಡವಳು ಹೋಗಿ ಅವನೆದುರಿಗೆ ಕುಳಿತಳು. ತನ್ನ ಬ್ಯಾಗಿನಿಂದ ಸ್ಟೀಲ್ ಬಾಕ್ಸ್ ಒಂದನ್ನು ತೆಗೆದಳು. ಅದರ ಮುಚ್ಚಳ ತೆಗೆದು ಅವನ ಮುಂದೆ ಹಿಡಿದು, ಇಂದು ನನ್ನ ಹಳೆಯ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆದ ದಿನ. ಹಾಗಾಗಿ ಪ್ರತಿ ವರ್ಷ ಇಂದು ಎಲ್ಲರಿಗೂ ಸ್ವೀಟ್ ಹಂಚುತ್ತೇನೆ, ತೆಗೆದುಕೊಳ್ಳಿ ಪ್ಲೀಸ್ ಎಂದು ನಾಟಕೀಯವಾಗಿ ಹೇಳಿದಳು. ಅವಳ ಮಾತಿನ ವ್ಯಂಗ್ಯವನ್ನು ಲೆಕ್ಕಿಸದೆ, ಅವಳು ಹೇಳಿದ ಮಾತಿನ ಬಗ್ಗೆ ಯೋಚಿಸದೆ, ಪ್ಲೀಸ್ ಖಂಡಿತ ಕೊಡಿ, ನನಗಂತ ಸ್ವೀಟ್ಸ್ ಭಾಳ ಇಷ್ಟ. ಅದರಲ್ಲೂ ನಿಮ್ಮಂಥ ಸ್ವೀಟ್ ಹುಡುಗಿ ಕೊಟ್ಟಾಗ ಬೇಡ ಎನ್ನುವಷ್ಟು ಮುಟ್ಟಾಳ ನಾನಲ್ಲ ಎಂದವನು ಬಾಕ್ಸಿನಿಂದ ಸ್ವೀಟ್ ತೆಗೆದುಕೊಂಡ. ತಡ ಮಾಡದೆ ಆ ಸ್ವೀಟನ್ನು ಬಾಯಿಗೆ ತುರುಕಿಕೊಂಡ ಅಷ್ಟೇ. ಕ್ಷಣಾರ್ಧದಲ್ಲಿ ಮುಖವೆಲ್ಲ ಕೆಂಪಾಯಿತು. ಕಣ್ಣಲ್ಲಿ ನೀರು, ಬಾಯೆಲ್ಲ ಖಾರ, ಎದೆಯೆಲ್ಲ ಹುರಿ. ಅವಳು ಕೊಟ್ಟ ಸ್ವೀಟ್ಸ್ ಅದು ಸ್ವೀಟ್ಸ್ ಅಲ್ಲ, ಖಾರದ ಮುದ್ದೆ ಎಂದು ತಿಳಿದಾಗ ತಡವಾಗಿತ್ತು. ಆ ಕೂಡಲೇ ಅಲ್ಲಿದ್ದ ನೀರಿನ ಗ್ಲಾಸನ್ನು ತೆಗೆದುಕೊಂಡು ಹೋಗಿ ಸಿಂಕ್ನಲ್ಲಿ ಚೆಲ್ಲಿ ಬಂದಳು. ನೀರಿಗಾಗಿ ತಹತಹಿಸುತ್ತಾ ಇದ್ದ ಮಹರ್ಷಿಗೆ ಅವಳ ಉದ್ದೇಶ ಅರ್ಥವಾಗಿತ್ತು. ಖಾರದ ಕಾವಿಗೆ ಕೆಮ್ಮುತ್ತಲೇ ಇದ್ದ ಮಹರ್ಷಿಯ ಪರಿಸ್ಥಿತಿಗೆ ಅವಳಿಗೆ ನಗು ಬಂತು. ಆ ಕೂಡಲೇ ಸಂಯುಕ್ತ ಟೇಬಲ್ನಲ್ಲಿದ್ದ ಡಬ್ಬವನ್ನು ಬ್ಯಾಗ್ ಒಳಗೆ ಸೇರಿಸಿ, ಬಾಯ್ ಮಹರ್ಷಿ, ಇನ್ನು ಮುಂದೆ ನನ್ನ ಹತ್ತಿರ ಆಟ ಆಡಬೇಡ ಎಂದು ಎಚ್ಚರಿಕೆ ಕೊಟ್ಟು ಅವನಿಗೆ ಬೆನ್ನು ಹಾಕಿ ಹೊರಟಳು. ಹಾಗೆ ಬೆನ್ನು ಹಾಕಿ ಹೋಗುತ್ತಿದ್ದ ಅವಳನ್ನೇ ದಿಟ್ಟಿಸಿದ ಮಹರ್ಷಿ,
ಅವಳಾಕಿದ್ದ ಬಿಳಿಯ ಫ್ರಾಕ್ನ ಹಿಂದುಗಡೆ ಡೀಪ್ ನೆಕ್ನಿಂದ ಬಿಳಿಯ ನಾಜೂಕಿನ ಚರ್ಮ ಕಾಣಿಸ್ತಿತ್ತು. ಎದ್ದು ನಿಂತ ಮಹರ್ಷಿ ಅವಳ ಹಿಂದೆ ಬಂದವ ತನ್ನ ಕೈಯನ್ನು ಅವಳ ಬೆತ್ತಲೆ ಬೆನ್ನ ಮೇಲೆ ಇಟ್ಟ. ಅವನ ಕೈಯನ್ನು ಹಾಗೆ ಮುಂದೆ ಚಲಿಸಿ ಅವಳ ಫ್ರಾಕ್ ಒಳಗಡೆ ಕೈ ಹಾಕಿದ. ಅಷ್ಟೇ, ಅವನ ಈ ನಡವಳಿಕೆಗೆ ಸಂಯುಕ್ತಳ ಪಿತ್ತ ನೆತ್ತಿಗೇರಿತು. ಕೋಪದಿಂದ ತಿರುಗಿದವಳು ಬೀಸಿ ಮಹರ್ಷಿಯ ಕೆನ್ನೆಗೆ ಬಾರಿಸಿದಳು. ಕೋಮಲವಾದ ಆ ಕೈಗಳಲ್ಲಿ ಅಷ್ಟು ಶಕ್ತಿ ಎಲ್ಲಿಂದ ಬಂತು? ಆ ಏಟಿನ ತೀವ್ರತೆಗೆ ಮಹರ್ಷಿ ತತ್ತರಿಸಿ ಹೋದ. ಸಂಯುಕ್ತಳ ಮನಸ್ಸು ಒಡನೆ ಕಹಿಯಾಯಿತು. ಇದೇ ಮಹರ್ಷಿ ಬಗ್ಗೆ ಕೆಲವೇ ಕ್ಷಣಗಳ ಹಿಂದೆ ಮೆಚ್ಚುಗೆ ಉಂಟಾಗಿತ್ತು. ಆದರೆ ಈಗ ಅವೆಲ್ಲ ಕ್ಷಣದಲ್ಲಿ ಅಳಿಸಿ ಹೋಗಿತ್ತು. ಹೆಣ್ಣಿನ ಬಗ್ಗೆ ಗೌರವವೇ ಇಲ್ಲದ ಇವನ ನಡವಳಿಕೆಗೆ ಈಗ ಅವಳಿಗೆ ಅವನ ಮೇಲೆ ಅಸಹ್ಯ ಉಂಟಾಗಿತ್ತು. ಸಂಯುಕ್ತ ಅವನ ಪ್ರತಿಕ್ರಿಯೆಗೂ ಕಾಯದೆ, ಮಿಸ್ಟರ್, ನೀವಿಷ್ಟು ಚೀಪ್ ಅಂತ ತಿಳಿದಿರಲಿಲ್ಲ. ಹೆಣ್ಣಿನ ಮೈ ಮುಟ್ಟಬೇಕಾದ್ರೆ ನಿಮಗೆಂಥ ಚಪಲವಿರಬೇಕು. ನಾನು ಯಾರು ಎಂದು ನಿಮಗೆ ತಿಳಿದಿಲ್ಲ. ನಾನು ಜಸ್ಟ್ ಒಂದು ಕಾಲ್ ಮಾಡಿ ನಿಮ್ಮನ್ನು ಅರೆಸ್ಟ್ ಮಾಡಿಸಬಲ್ಲೆ. ತನ್ನ ಪವರ್ ಏನೆಂದು ಅವಳು ತನ್ನ ಮಾತಿನ ಮೂಲಕ ಹೊರಹಾಕಿದಳು. ಅವಳ ಮಾತಿನಿಂದ ಅವನೇನು ಭಯಪಟ್ಟಂತೆ ಕಾಣಲಿಲ್ಲ. ಬದಲಾಗಿ, ನೀವು ಯಾರೆಂಬುದು ನನಗೆ ನಗಣ್ಯ. ನೀವೇನೋ ವಿಪರೀತ ಕಲ್ಪಿಸಿಕೊಂಡಿದ್ದೀರಾ. ನೀವು ಬೆನ್ನು ಹಾಕಿ ತಿರುಗಿ ಹೋಗುವಾಗ ನಿಮ್ಮ ಬೆನ್ನ ಮೇಲಿನಿಂದ ಒಂದು ಅಪಾಯಕಾರಿ ಕ್ರಿಮಿ ಒಳಗಡೆ ಹೋಗುವುದು ನೋಡಿದೆ. ಅದು ವಿಷಕಾರಿ. ಕಚ್ಚಿದರೆ ಬಹಳ ತೊಂದರೆ ಆಗುತ್ತದೆ. ಹಾಗಾಗಿ ಅದು ಹೊಳ ಹೋಗುವುದನ್ನು ತಡೆಯಲು ನಾನು ನಿಮ್ಮ ಬೆನ್ನಿನ ಮೇಲೆ ಕೈ ಹಾಕಿದೆ. ಆ ಕ್ಷಣದಲ್ಲಿ ನನಗೆ ನೀವು ಎನ್ನುವುದು ಮರೆತು ಹೋಗಿತ್ತು. ನಿಮ್ಮನ್ನು ಅಪಾಯದಿಂದ ಪಾರು ಮಾಡಬೇಕೆಂಬುದು ಮಾತ್ರ ನನ್ನ ಮನಸ್ಸಿನಲ್ಲಿತ್ತು. ದಯವಿಟ್ಟು ಕ್ಷಮಿಸಿ ಎಂದ ಮಹರ್ಷಿ ಅವಳ ಬೆನ್ನಿನಿಂದ ತೆಗೆದ ಆ ಕ್ರಿಮಿಜಂತುವನ್ನು ನೆಲಕ್ಕೆ ಎಸೆದು ಅಲ್ಲಿಂದ ಹೊರಟ. ನೆಲದ ಮೇಲೆ ವಿಲಿ ಒದ್ದಾಡುತ್ತಿದ್ದ ಆ ಜಂತು ಅವನ ಪ್ರಾಮಾಣಿಕತೆಗೆ ಸಾಕ್ಷಿಯಾಯಿತು. ಸಂಯುಕ್ತಳಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಕೂಡಲೇ ಎಚ್ಚೆತ್ತ ಸಂಯುಕ್ತ ಅವನ ಹಿಂದೆ ಹೋಗಿ, ಮಹರ್ಷಿ ಪ್ಲೀಸ್, ಒಂದು ನಿಮಿಷ ನಿಲ್ಲಿ ಕೂಗಿದಳು. ಆದರೆ ಮಹರ್ಷಿ ಕೇಳಿದ್ರೂ ಅವಳ ಕಡೆ ತಿರುಗಿಯೂ ನೋಡದೆ ಪಾರ್ಕ್ ಮಾಡಿದ್ದ ತನ್ನ ಬೈಕ್ ಹತ್ತಿ ಕಾಲೇಜ್ನ ಗೇಟಿನಿಂದ ಹೊರಹೋದ. ಮಹರ್ಷಿ ಸೀದಾ ತಾನು ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದ ಪಿಜ್ಜಾ ಹಟ್ಗೆ ಹೋಗಿ ಕುಳಿತ. ಅವನಿಗೆ ಅಂದು ಮತ್ತೆ ಕಾಲೇಜ್ಗೆ ಹೋಗುವ ಮನಸ್ಸಾಗಲಿಲ್ಲ. ಅಲ್ಲಿಂದ ಹೀಗೆ ಮುಖಭಂಗಿತಳಾಗಿ ಬಂದ ಸಂಯುಕ್ತ ಸೀದಾ ತನ್ನ ಕ್ಲಾಸ್ ರೂಮ್ಗೆ ನಡೆದಳು. ಅಲ್ಲಿ ಅವಳಿಗಾಗಿ ಕಾಯುತ್ತಿದ್ದ ಅವಳ ಗುಂಪು ಒಟ್ಟಾಗಿ, ಏನಾಯ್ತೆ, ನಿನ್ನ ಪ್ಲ್ಯಾನ್ ಸಕ್ಸಸ್ ಆಯ್ತಾ? ನೀನು ಬಿಡು, ಹಿಡಿದ ಕೆಲಸ ಮಾಡದಿರುವವಳಲ್ಲ ಎಂದು ಕೊಂಡಾಡತೊಡಗಿದರು. ಆದರೆ ಅವಳಿಗೆ ಅವರ ಮಾತಿಗೆ ಉತ್ತರಿಸುವ ಮನಸ್ಸಾಗಲಿಲ್ಲ. ತನ್ನ ಬ್ಯಾಗ್ ಹಿಡಿದು ಕ್ಲಾಸ್ ರೂಮ್ನಿಂದ ಹೊರಬಿದ್ದ ಅವಳ ಕಡೆ ಎಲ್ಲರೂ ಅಚ್ಚರಿಯಿಂದ ನೋಡತೊಡಗಿದರು. ಇತ್ತ ಮಹರ್ಷಿಯ ಕ್ಲಾಸ್ನಲ್ಲಿ ಆ ವಿಷಯ ಕಾಲ್ಗಿಚ್ಚಿನಂತೆ ಹರಡಿತು. ವಿನಾಕಾರಣ ಮಹರ್ಷಿಗೆ ಹೊಡೆದ ಸಂಯುಕ್ತಳಿಗೆ ಎಲ್ಲರೂ ಇಡಿಶಾಪ ಹಾಕಿದರು. ಅಲ್ಲ, ಅವಳು MLA ಮಗಳಾದರೆ ಅದು ಅವರ ಮನೆಯಲ್ಲಿ. ಇಲ್ಲಿ ಅವಳು ಒಬ್ಬ ಆರ್ಡಿನರಿ ಸ್ಟೂಡೆಂಟ್. ನಮ್ಮ ಮಹರ್ಷಿಯ ಮೇಲೆ ಕೈ ಮಾಡಿದ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದು ಮಾತಾಡಿಕೊಂಡರು. ಇದು ಅವರಿಗೆ ಮಹರ್ಷಿಯ ಮೇಲಿರುವ ಅಭಿಮಾನವನ್ನು ತೋರಿಸುತ್ತಿತ್ತು. ಮಹರ್ಷಿ ಮೂಲತಃ ಕೋಲಾರದವನು. ಅಲ್ಲಿ PUC ಮುಗಿಸಿ ಮುಂದಿನ ಓದಿಗಾಗಿ ಬ್ಯಾಂಗಳೂರಿನ ಈ ಕಾಲೇಜ್ಗೆ ಸೇರಿದ್ದ. ಹೀಗೆ ಅವನು ಅಲ್ಲಿಂದ ಇಲ್ಲಿ ಬರಲು ಬಹಳ ಪ್ರಮುಖ ಕಾರಣವೂ ಇತ್ತು. ಮೊದಲಿನಿಂದಲೂ ತಾನೊಬ್ಬ ನಟನಾಗಬೇಕೆಂಬ ಆಕಾಂಕ್ಷೆ ಉಳ್ಳವನಾಗಿದ್ದ. ಅದಕ್ಕೆ ಪೂರಕವಾದ ಅಭಿನಯ ತರಬೇತಿ ಮತ್ತು ಡ್ಯಾನ್ಸ್ ಕ್ಲಾಸಿಗೂ ಹೋಗುತ್ತಿದ್ದ. ಒಬ್ಬ ನಟನಿಗಿರಬೇಕಾದ ದೇಹದ ಅಡತೆಗೆ ಬೆಳಿಗ್ಗೆ ತಪ್ಪದೆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ದ. ಮಧ್ಯಮ ವರ್ಗದ ಕುಟುಂಬದವನಾದ ಮಹರ್ಷಿ ಎಲ್ಲ ಆಡಿಷನಲ್ ಖರ್ಚಿಗೆ ತನ್ನ ತಂದೆಯ ಮೇಲೆ ಅವಲಂಬಿತನಾಗಿರಲಿಲ್ಲ. ಬದಲಾಗಿ ತಾನು ಫ್ರೀ ಟೈಮ್ನಲ್ಲಿ ಪಿಜ್ಜಾ ಹಟ್ನಲ್ಲಿ ದುಡಿಯುತ್ತಿದ್ದ. ಇದು ಮಹರ್ಷಿಯ ಹಿನ್ನೆಲೆಯಾಗಿತ್ತು. ಪ್ರಥಮ ಡಿಗ್ರಿಯಲ್ಲಿ ಓದುತ್ತಿದ್ದ ಮಹರ್ಷಿ ತರಗತಿಯಲ್ಲಿ ಬಹಳ ಪಾಪ್ಯುಲರ್ ಆಗಿದ್ದ. ಯಾವಾಗಲೂ ಏನಾದರೊಂದು ಕೀಟಲೆ ಮಾಡುತ್ತಿದ್ದ. ಹುಡುಗಿಯರ ಟಿಫಿನ್ ಬಾಕ್ಸ್ನಿಂದ ತಿಂಡಿ ಕದಿಯುವುದು, ಅಸೈನ್ಮೆಂಟ್ ಶೀಟನ್ನು ಅಡಗಿಸಿಟ್ಟು ಕಾಡಿಸುವುದು ಇತ್ಯಾದಿ. ಆದರೆ ಅವನ ತರಲೆಗಳಲ್ಲಿ ಯಾರನ್ನು ನೋಯಿಸುವ ಉದ್ದೇಶವಿರುತ್ತಿರಲಿಲ್ಲ. ಎಲ್ಲರಲ್ಲೂ ನಗುತ್ತಾ ಮಾತನಾಡುತ್ತಿದ್ದ ಮಹರ್ಷಿಗೆ ಅಭಿಮಾನಿಗಳೇನು ಕಡಿಮೆ ಇರಲಿಲ್ಲ. ಅವರಲ್ಲಿ ಹೆಚ್ಚಿನವರು ಹೆಣ್ಣು ಮಕ್ಕಳೇ. ಆದರೆ ಅವರೆಲ್ಲರನ್ನೂ ಮಿತಿಯಲ್ಲೇ ಇರಿಸಿದ್ದ. ಯಾಕೆಂದರೆ ಅವನಿಗೆ ಅನಗತ್ಯವಾಗಿ
ಯಾವುದೇ ತಾಪತ್ರಯಕ್ಕೆ ಸಿಕ್ಕಿ ಹಾಕಿಕೊಳ್ಳುವುದು ಇಷ್ಟವಿರಲಿಲ್ಲ. ತಾನು ಬಂದ ಉದ್ದೇಶದ ಕಡೆ ಅವನ ಗುರಿ ಇತ್ತು. ತಾನು ಕನ್ನಡದ ಸೂಪರ್ ಸ್ಟಾರ್ ಆಗಬೇಕು, ಅದೇ ಅವನ ಕನಸು. ಹೀಗೆ ರಾತ್ರಿ ಹಗಲು ತಾನೊಬ್ಬ ನಟನಾಗಬೇಕೆಂಬ ಹಂಬಲವಿದ್ದುದರಿಂದ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿದ್ದ ಮಹರ್ಷಿ. ಈಗಿದ್ದ ಮಹರ್ಷಿಗೆ ತನ್ನ ಕನಸು ಸಾಕಾರಗೊಳ್ಳಲು ಒಂದು ಅವಕಾಶ ಬಂದಿತ್ತು. ಅದವನ ಗೆಳೆಯ ಸಾಗರ್ನ ಮೂಲಕ. ಸಾಗರ್ನ ಸಂಬಂಧಿಕನಾದ ಶೈಲೇಶ್ ಫೈನಲ್ ಇಯರ್ನಲ್ಲಿದ್ದ. ಅವನ ತಂದೆ ಕನ್ನಡ ಸಿನಿಮಾ ನಿರ್ದೇಶಕರು. ತಮ್ಮ ಹೊಸ ಮೂವಿಗಾಗಿ ಹೊಸ ಮುಖದ ಹೀರೋಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಎಂಬ ವಿಚಾರ ತಿಳಿದ ಸಾಗರ್ ಮಹರ್ಷಿಗೆ ತಿಳಿಸಿದಾಗ ಮಹರ್ಷಿ ಶೈಲೇಶ್ನಲ್ಲಿ ತನ್ನ ವಿಚಾರವಾಗಿ ಅವನ ತಂದೆಯವರಲ್ಲಿ ಮಾತನಾಡಿ ಸ್ಕ್ರೀನ್ ಟೆಸ್ಟ್ ಮಾಡಲು ಅವಕಾಶ ಕೋರಿದ್ದ. ಶೈಲೇಶ್ ವಿಚಿತ್ರ ಮನುಷ್ಯ. ಪ್ರತಿಯೊಂದು ಕೆಲಸಕ್ಕೂ ಒಂದು ಕಂಡೀಷನ್ ಆಗ್ತಿದ್ದ. ಹಾಗೆ ಮಹರ್ಷಿಗೆ ಫೇವರ್ ಮಾಡಲು ಇಟ್ಟ ಕಂಡೀಷನ್ ಸಂಯುಕ್ತಳನ್ನು ಫ್ರ್ಯಾಂಕ್ ಮಾಡುವುದು. ಮಹರ್ಷಿಗೆ ಅದೇನು ಕಷ್ಟವೆನಿಸಿರಲಿಲ್ಲ. ಅವನದಕ್ಕೆ ಆಯ್ಕೆ ಮಾಡಿದ್ದು ಬಹಳ ಸುಲಭದ ಒಂದು ಪ್ಲ್ಯಾನ್. ಆದರೆ ಅದರಿಂದ ಯಾರಿಗೂ ನೋವು ಕೂಡ ಆಗದಂತೆ ಕೇರ್ಫುಲ್ಲಾಗಿ ಯೋಜನೆ ಮಾಡಿದ್ದ. ಆದರೆ ಅವನು ಮಾಡಿದ ತಪ್ಪು ಏನೆಂದರೆ ಸಂಯುಕ್ತಳ ಹಿನ್ನೆಲೆ ತಿಳಿಯದೆ ತಾನು ಹಾವಿನ ಹುತ್ತಕ್ಕೆ ಕೈ ಹಾಕುತ್ತಿದ್ದೇನೆಂದು ತಿಳಿಯದೆ ಹೋಗಿ ಆಪತ್ತನ್ನು ತನ್ನ ಮೈ ಮೇಲೆ ಎಳೆದುಕೊಂಡದ್ದು. ಚಾಲೆಂಜ್ ಗೆದ್ದ ಖುಷಿಯಲ್ಲಿ ಬೀಗುತ್ತಿದ್ದ ಮಹರ್ಷಿಗೆ ಸಂಯುಕ್ತಳ ಹಿನ್ನೆಲೆ ತಿಳಿದಾಗ ತಡವಾಗಿತ್ತು. ಅವಳಿಂದ ಕಪಾಲ ಮೋಕ್ಷವೂ ಆಗಿತ್ತು. ಅದರ ಬಗ್ಗೆ ಅವನಿಗೇನನಿಸಿತೋ ಏನೋ. ಆದರೆ ಸಂಯುಕ್ತಳೆ ಆ ಘಟನೆಯಿಂದ ಬಹಳ ಆಘಾತಗೊಳಪಟ್ಟಿದ್ದಳು. ಮಹರ್ಷಿ ಮಾಡಿದ ಸಣ್ಣ ಕೆಲಸಕ್ಕೆ ತಾನು ಮಾಡಿದ್ದು ಜಾಸ್ತಿ ಆಯಿತು ಎಂದೆನಿಸಿತು. ಮತ್ತೆ ಒಂದೆರಡು ಸಲ ಅವನನ್ನು ಮಾತನಾಡಿಸಲು ಪ್ರಯತ್ನಿಸಿ ವಿಫಲವಾಗಿದ್ದಳು. ಎದುರು ಸಿಕ್ಕಾಗ ಅವಳು ಕರೆದರೂ ಕೇಳದವನಂತೆ ಹೋದಾಗ ಬೇಸರವಾಯಿತು. ಈ ಶೀತಲ ಯುದ್ಧಕ್ಕೆ ತೆರೆ ಎಳೆಯಬೇಕೆಂದು ನಿರ್ಧರಿಸಿ ಅಂದು ಸಂಯುಕ್ತ ಬ್ರೇಕ್ ಟೈಮ್ನಲ್ಲಿ ಮಹರ್ಷಿಯ ಕ್ಲಾಸ್ ರೂಮಿಗೆ ತನ್ನ ಗುಂಪಿನ ಜೊತೆ ಹೋದಳು. ಸೀದಾ ಕ್ಲಾಸ್ ರೂಮ್ಗೆ ಬಂದ ಅವಳನ್ನು ಕಂಡು ಎಲ್ಲರಿಗೂ ಅಚ್ಚರಿಯಾಗಿತ್ತು. ಕೊನೆಯ ಬೆಂಚಲ್ಲಿ ಕುಳಿತಿದ್ದ ಮಹರ್ಷಿ ಏನು ಪ್ರತಿಕ್ರಿಯೆ ತೋರಲಿಲ್ಲ. ಸಂಯುಕ್ತ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಲು ಪ್ರಾರಂಭಿಸಿದಳು. ನಾನು ಅಂದು ನಿಮ್ಮ ತರಗತಿಯ ವಿದ್ಯಾರ್ಥಿ ಮಹರ್ಷಿಯನ್ನು ಅಪಾರ್ಥ ಮಾಡಿಕೊಂಡು ಹೊಡೆದೆ. ಅದಕ್ಕಾಗಿ ನಾನು ಇಂದು ನಿಮ್ಮೆಲ್ಲರ ಎದುರು ಕ್ಷಮೆ ಯೋಚಿಸುತ್ತಿದ್ದೇನೆ. ಅವರಿಗೆ ಇದರಿಂದ ಎಷ್ಟು ನೋವಾಗಿರ್ಬೋದು ಎಂದು ನಾನು ಬಲ್ಲೆ. ಈ ತಪ್ಪಿಗೆ ಅವರು ಏನು ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸಲು ಸಿದ್ಧ. ನನ್ನನ್ನು ಕ್ಷಮಿಸಿದ್ದಾದರೆ ಇನ್ನು ಅರ್ಧ ಗಂಟೆಯಲ್ಲಿ ಬಂದು ಕ್ಯಾಂಟೀನ್ನಲ್ಲಿ ನನ್ನನ್ನು ಭೇಟಿಯಾಗಬೇಕು. ನಾನು ಅಲ್ಲಿ ಕಾಯುತ್ತಿರ್ತೇನೆ ಎಂದು ಹೇಳಿ ತನ್ನ ಗ್ಯಾಂಗಿನವರೊಂದಿಗೆ ಹೊರನಡೆದಳು. ಜಂಬದ ಕೋಳಿ ಎಂದೇ ಪ್ರಚಿತಳಾಗಿದ್ದ ಸಂಯುಕ್ತಳ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ನಿಜವಾಗಿಯೂ ಇವಳು ಪಶ್ಚಾತ್ತಾಪ ಪಟ್ಟು ಹೇಳಿದಳೆ ಅಥವಾ ಮುಂದಿನ ಹೊಸ ನಾಟಕಕ್ಕೆ ಇದು ಸಿದ್ಧತೆಯೇ ಎಂಬ ಅನುಮಾನವು ಕೆಲವರಲ್ಲಿ ಮೂಡಿತ್ತು. ಕತೆ ಮುಂದುವರಿಯುತ್ತದೆ.